ನಿಮಗೆ ಸಂಗೀತದ ಒಂದು ಒಲವು ಅವರಿಂದ ಬಂದಿದೆ. ಇದಕ್ಕೆ ಕಾರಣ ಏನಂತಂದರೆ, ನಮ್ಮ ತಾಯಿ ವೀಣೆ ನುಡಿಸ್ತಾ ಇದ್ರು, ಸರಸ್ವತಿ ವೀಣೆನಲ್ಲಿ ಗಾಯನ ಹಾಡ್ತಾ ಇದ್ರು. ಮೇಡಮ್, ತಾವು ಸಂಗೀತ ಹೆಂಗೆ ಶುರು ಮಾಡಿದ್ರಿ? ಮನೇಲೇ ಇತ್ತಾ? ವೋಕಲ್ ಕಲಿ ಅಂತ ಕೇಳಿದ್ರು. ನಾನು ಬಾಯಿ ಬಿಡಲ್ಲ, ನನಗೆ ಬೇಡ ಅಂತ ಹೇಳಿದೆ. ಸರಿ, ವೀಣೆ ಆದರೂ ಕಲಿ ಅಂತ ಹೇಳಿದರು. ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಅಲ್ಲೇ ನಾನು ಒಳಗಡೆ ನುಗ್ಗಬೇಕು ಅಂತ ಒಂದು ಆಸೆ ಬಂತು. ಲೈಟ್ ಮ್ಯೂಸಿಕಲ್ಲಿ ಗಿಟಾರು, ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಕೊಳಲು. ಸೊ ಫಸ್ಟ್ ಕಚೇರಿ ನಾನು ನುಡಿಸಿದಾಗ ಎಂಡ್ ಆಫ್ ದ ಕಾನ್ಸರ್ಟ್ ಎಲ್ಲರೂ ಭಾಳ ಚೆನ್ನಾಗಿತ್ತು, ಆದರೆ ವೀಣೆ ಕೇಳಿಸ್ಲಿಲ್ಲ ಅಂತಂದ್ರು. ಸುನಾದ ವಿನೋದಿನಿ ಈಸ್ ಅ ವೀಣೆ, ಫುಲ್ಲಿ ಇಂಡಿಪೆಂಡೆಂಟ್ ಕಾಂಪ್ಯಾಕ್ಟ್ ಎಲೆಕ್ಟ್ರಾನಿಕ್ ವೀಣಾ. ನಮಸ್ಕಾರ ವೀಕ್ಷಕ ಬಂಧುಗಳೇ. ನಮ್ಮ ಹೈ ನೋಟ್ಸ್ ಅಂದರೆ ಹೊಸದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಜಂಟಿಯಾಗಿ ನಡೆಸ್ಕೊಂಡು ಬರ್ತಿರುವಂತಹ ಸಂದರ್ಶನದ ಮಾಲಿಕೆ. ಈ ಸಂದರ್ಶನಗಳ ವಿಶೇಷ ಅಂತ ಹೇಳಿದರೆ, ಶಾಸ್ತ್ರೀಯ ಸಂಗೀತದಲ್ಲಿ ತುಂಬ ದೊಡ್ಡ ಸಾಧನೆಯನ್ನು ಮಾಡಿರುವಂಥವರು, ಪ್ರತಿಭಾನ್ವಿತರು, ಇವರುಗಳ ಸಂದರ್ಶನವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಬ್ಬರು ವಿಶೇಷ ವ್ಯಕ್ತಿಗಳನ್ನು ನಾವು ತಮ್ಮ ಮುಂದೆ ಪರಿಚಯ ಮಾಡ್ತಾಯಿದ್ದೇವೆ. ಅವರು ವಿದ್ವಾನ್ ರಾಜ್ ನಾರಾಯಣ್ರವರು, ಕೊಳಲು ವಾದಕರು, ವಿದೂಷಿ ರಾಧಿಕಾ ರಾಜನಾರಾಯಣ್ರವರು ವೀಣಾ ವಿದೂಷಿ. ವಿಶೇಷವಾಗಿ ಏನಪ್ಪ ಅಂದರೆ, ರಾಜನಾರಾಯಣ್ರವರ ತಾಯಿ ವಿದೂಷಿ ಸುಗಂಧಾರಾಮನ್ರವರು ತುಂಬ ಹಿರಿಯ ಸಂಗೀತ ವಿದೂಷಿ. ಆಕೆ ತುಂಬ ಚೆನ್ನಾಗಿ ಹಾಡ್ತಿದ್ರು, ಹಾಗೆ ವೀಣೆಯಲ್ಲಿ ವಿಶೇಷವಾದಂಥ ಪಾಂಡಿತ್ಯವನ್ನು ಹೊಂದಿದಂಥವರು. ಅವರ ಬಗ್ಗೆ ನಾವು ರಾಜನಾರಾಯಣ್ ಮೂಲಕ ತಿಳ್ಕೊಳ್ಳೋಣ. ಹಾಗೆ ರಾಜನಾರಾಯಣ್ರವರ ಅಕ್ಕ, ಆಕೆ ಪತ್ರಕರ್ತೆಯಾಗಿದ್ದರು, ಜೊತೆಗೆ ತುಂಬ ಹಿರಿಯ ಗಾಯಕಿಯವರು, ಸಾಧನೆ ಮಾಡಿದಂಥ ಗಾಯಕಿ. ಆಕೆ ಹೆಸರು ವಿದೂಷಿ ಶಕುಂತಲಾ ನರಸಿಂಹನ್. ವಿಶೇಷ ಅಂದರೆ ದಕ್ಷಿಣಾದಿ ಹಾಗೂ ಉತ್ತರಾದಿ ಸಂಗೀತಗಳನ್ನು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿ ಅವರೊಬ್ಬರೇ ಕಾರ್ಯಕ್ರಮಗಳನ್ನು ಕೊಡೋರು. ಜುಗಲ್ಬಂದಿ ಅಂದರೆ ಹಿಂದೂಸ್ತಾನಿ ಹಾಡುವಾಗ ನೀವು ಕಣ್ಣು ಮುಚ್ಚಿದರೆ ಅದು ಹಿಂದೂಸ್ತಾನಿ, ಅದೇ ರೀತಿ ಕರ್ನಾಟಕ ಸಂಗೀತ ಅಂಥ ಒಂದು ಹಿರಿಯ ಒಂದು ಜ್ಞಾನಸ್ಥರಾಗಿದ್ದರು. ಈ ಒಂದು ಹಿನ್ನೆಲೆ ಇರುವಂತಹ ರಾಜನಾರಾಯಣ್ ಹಾಗೂ ರಾಧಿಕಾ ರಾಜನಾರಾಯಣ್ರವರು ನಂತರದಲ್ಲಿ ರಾಡೆಲ್ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಅದು ನಿಮಗೆಲ್ಲ ತಿಳಿದಿರುವಂತೆ, ರಾಡೆಲ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಎಲೆಕ್ಟ್ರಾನಿಕ್ ತಂಬೂರ. ಅದರ ಬಗ್ಗೆನೂ ಹಾಗೂ ಅವರ ಈ ಒಂದು ಸಂಸ್ಥೆಯ ನಡೆದು ಬಂದ ದಾರಿ ಮತ್ತು ಅವರು ಹೇಗೆ ಆ ಐಡಿಯಾ ಬಂತು ಅವರಿಗೆ, ಇದನ್ನೆಲ್ಲನೂ ಇವತ್ತಿನ ಈ ಸಂದರ್ಶನದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ ರಾಜನಾರಾಯಣ್ರವ್ರಿಗೆ. ಮೇಡಮ್ ರಾಧಿಕಾ ನಮಸ್ಕಾರ. ತುಂಬ ಸಂತೋಷ ಸರ್, ತಮ್ಮ ಬಿಡುವಿಲ್ಲದ ಒಂದು ಕೆಲಸಗಳಲ್ಲಿ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ. ಎಷ್ಟೋ ಸಾರಿ ನಾವು ಮೀಟಾಗಿದ್ದೀವಿ, ಆದರೆ ಇದೊಂದು ಈ ರೀತಿ ನಾವು ಮೀಟಾಗಿಲ್ಲ. ಹೌದು ಹೌದು ಸರ್. ಈಗಾಗಲೇ ನಾನು ಹೇಳಿದ್ದೀನಿ, ನಿಮ್ಮ ತಾಯಿ ಹಿರಿಯ ವಿದೂಷಿ, ಭಾಳ ಸಾಧಕಿ. ಸೊ ನಿಮಗೆ ಸಂಗೀತದ ಒಂದು ಒಲವು ಅವರಿಂದ ಬಂದಿದೆ. ಹೌದು, ಅಲ್ಲಿಂದ ಶುರು ಮಾಡಿ ಸರ್. ನಮ್ಮ ತಾಯಿ ಹೇಳೋರು ನನಗೆ, ಅವ್ರು ಗರ್ಭಿಣಿ ಆಗಿದ್ದಾಗಲೇ ಬಹಳ ಹೆಚ್ಚಿನ ಮಟ್ಟಕ್ಕೆ ಹಾಡೋರಂತೆ. ಯಾಕಂದರೆ ಎಲ್ಲರಿಗೂ ತಿಳಿದಿದೆ, ಇವಾಗ ಗರ್ಭಿಣಿ ಆಗಿರುವಾಗಲೇ ಮಗು ಹುಟ್ಟೋಕ್ಕೆ ಮುಂಚೆನೇ ಕಿವಿಯಲ್ಲಿ ಕೇಳೋಕ್ಕೆ ಸಾಧ್ಯತೆ ಇದೆ. ನಿಮಗೆ ತಿಳಿದಿರ್ಬೋದು, ನಮ್ಮಲ್ಲಿ
ಈ ಬೇಬಿ ಶವರ್ ಅಂತ ಮಾಡ್ತಾರಲ್ಲ, ಅವಾಗ ವೀಣೆ ಹಿಡಿಸ್ತಾರೆ ಸಾಮಾನ್ಯ. ಕರೆಕ್ಟ್ ಕರೆಕ್ಟ್ ಕೇಳಿಸ್ತಾರೆ. ಸೊ ಹಾಗಾಗಿ ನನಗೆ ಹುಟ್ಟಿದ್ರಿಂದ ಮನೇಲಿ ತುಂಬಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತನೂ ಇತ್ತು, ಹಿಂದೂಸ್ತಾನಿ ಸಂಗೀತನೂ ಇತ್ತು. ಇದಕ್ಕೆ ಕಾರಣ ಏನಂತಂದರೆ, ನಮ್ಮ ತಾಯಿ ವೀಣೆ ನುಡಿಸ್ತಾಯಿದ್ರು, ಸರಸ್ವತಿ ವೀಣೆನಲ್ಲಿ ಗಾಯನ ಹಾಡ್ತಾಯಿದ್ರು. ಆಕಾಶವಾಣಿ ಆಗಿನ ಕಾಲದಲ್ಲಿ ಆಲ್ ಇಂಡಿಯಾ ರೇಡಿಯೋ ಅಂತ ಇತ್ತು, ಅಲ್ಲಿ ಡೆಲ್ಲಿನಲ್ಲಿ, ನಾನು ಹುಟ್ಟಿದ್ದ ಡೆಲ್ಲಿನಲ್ಲಿ ಆಗಲೇ ಬ್ರಾಡ್ಕಾಸ್ಟ್ ಮಾಡ್ತಿದ್ರು. ಆ್ಯಂಡ್ ಅವರು ಅಷ್ಟು ಚೆನ್ನಾಗಿ ನುಡಿಸ್ತಿದ್ರು. ಆಗಿನ ಕಾಲದಲ್ಲಿ ಲೇಡೀಸ್ ಅಷ್ಟು ಜಾಸ್ತಿ ನುಡಿಸ್ತಾ ಇರಲಿಲ್ಲ ಪಬ್ಲಿಕಾಗಿ. ಹೌದೌದು. ಸೊ ಭಾಳ ಅಪರೂಪವಾಗಿ ಅವರು ನುಡಿಸ್ತಾಯಿದ್ರು. ಆ್ಯಂಡ್ ಅವರು ಪ್ರೋಗ್ರಾಮ್ ಇದ್ದಾಗೆಲ್ಲ ಆಲ್ ಇಂಡಿಯಾ ರೇಡಿಯೋನಲ್ಲಿ ಪಂಡಿತ್ ರವಿಶಂಕರ್ ಅವರು ಪ್ರೊಡ್ಯೂಸರ್ ಆಗಿದ್ದರು ಆಕಾಶವಾಣಿನಲ್ಲಿ. ಮತ್ತು ಆಲ್ ಇಂಡಿಯಾ ಅಂದರೆ ಇದೊಂದು 60s ಇರ್ಬೋದಾ ಸರ್? 48. ಬಾ 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 40sಲ್ಲಿ ನಾನು ಹುಟ್ಟಿದ್ದು 48. ಅದಕ್ಕೆ ಮುಂಚೆನೇ ಅವರು ಬ್ರಾಡ್ಕಾಸ್ಟ್ ಮಾಡ್ತಾಯಿದ್ರು ಡೆಲ್ಲಿಯಿಂದ. 43, 42. ಸೊ ಹಿಂದೂಸ್ತಾನಿ ಅಂದರೆ ನಿಮ್ಮ ಅಕ್ಕ ಅವ್ರ ಮೂಲಕ ಅದನ್ನು ಕೇಳ್ತಾ ಇದ್ರಿ ಮನೇಲಿ? ಅದು ನಮ್ಮ ತಾಯಿ ಕಡೆಯಿಂದಾನೇ ಬಂದಿದ್ದು. ಓಹೋ ಹಾಂ. ಓಹೋ. ಯಾಕಂದರೆ ಅವ್ರು ನುಡಿಸೋವಾಗ ಪಂಡಿತ್ ರವಿಶಂಕರ್ ಕಂಟ್ರೋಲ್ ರೂಮಲ್ಲಿ ಕೂತ್ಕೊಂಡು ಅವ್ರು ನುಡಿಸೋದನ್ನು ಕೇಳ್ತಿದ್ರಂತೆ. ಸೊ ಪ್ರೋಗ್ರಾಮ್ ಆದಮೇಲೆ ನೀನು ಇಷ್ಟು ಚೆನ್ನಾಗಿ ನುಡಿಸ್ತಾ ಇದೆಯಲ್ಲ, ನಮ್ಮ ನ್ಯಾಷನಲ್ ಆರ್ಕೆಸ್ಟ್ರಲ್ಲಿ ಬಂದು ಭಾಗವಹಿಸ್ಬಿಟ್ಟು ನೀನು ಸೇರ್ಕೊ ಅಂತ ಹೇಳಿದ್ರಂತೆ. ಸರಿ ಅಂತ ನಮ್ಮ ತಾಯಿ ಸೇರಿದ್ರು. ನ್ಯಾಷನಲ್ ಆರ್ಕೆಸ್ಟ್ರಲ್ಲಿ ಮಿಕ್ಸ್ಡು, ಅದರಲ್ಲಿ ಜಾಸ್ತಿ ಹೆಚ್ಚಿನ ಮಟ್ಟಿಗೆ ಹಿಂದೂಸ್ತಾನಿ ಸಂಗೀತನೇ ಇರೋದು, ಸ್ವಲ್ಪ ಆರ್ಕೆಸ್ಟ್ರಲ್ ಕಂಪೋಸಿಷನ್ಸ್ ಮಾಡ್ತಾಯಿದ್ರು. ಹೌದೌದು. ಸೊ ಅಲ್ಲಿ ಇದ್ದಿದ್ದ ಡೆಲ್ಲಿನಲ್ಲಿ ಎಲ್ಲ ನಾರ್ತ್ ಇಂಡಿಯನ್ಸೇ. ಸೊ ಅಲ್ಲಿ ಸೇರಿಕೊಂಡು ನುಡಿಸೋವಾಗ ಅವ್ರಿಗೆ ಹಿಂದೂಸ್ತಾನಿ ಶೈಲಿಯ ಎಕ್ಸ್ಪೋಜರ್ ಬಂತು. ಸೊ ಅದು ಅವರು ಪಿಕಪ್ ಮಾಡಿಕೊಂಡು ಚೆನ್ನಾಗಿ ನುಡಿಸೋವಾಗ ಸರಿ ಎಲ್ಲರೂ ಎಂಕರೇಜ್ಮೆಂಟ್ ಮಾಡಿದ್ರು. ಅಲ್ಲಿ ಅಹ್ಮದ್ ರಜಾ ಅಂತ, ಉಸ್ತಾದ್ ಅಹ್ಮದ್ ರಜಾ ಅಂತ ವಿಚಿತ್ರ ವೀಣಾ ಆರ್ಟಿಸ್ಟ್ ಇದ್ದರು, ಪ್ರಸಿದ್ಧ ವಾದಕರವರು. ಸೊ ಇವರು ಅವ್ರ ಹತ್ರ ಹೋಗಿ ಪಾಠ ಮಾಡಿ ವಿಚಿತ್ರ ವೀಣಾನ ನುಡಿಸೋದಕ್ಕೆ ಕಲ್ತ್ಕೊಂಡು ಅವ್ರದ್ದೇ ಸ್ವಂತವಾಗಿ ವಿಚಿತ್ರ ವೀಣಾ ಒಂದು ಡಿಸೈನ್ ಮಾಡಿ ಅದನ್ನು ಅಲ್ಲಿ ಪ್ರೋಗ್ರಾಮ್ ಮಾಡ್ತಾಯಿದ್ರು. ಅದು ನಾನು ಒಂದು ಆರ್ಟಿಕಲಲ್ಲಿ ಓದಿದ್ದೀನಿ, ಡೆಲ್ಲಿಲೇ ಕರೆಕ್ಟ್ ಮಾಡಿಸಿದ್ರು. ಹೌದು, ಆಗಿನ ಕಾಲದಲ್ಲೇ 1947ನಲ್ಲಿ 250 ರೂಪಾಯಿ ಕೊಟ್ಟು ಆ ವೀಣಾ ಮಾಡಿಸಿದ್ರು. ಈಗ 3 ಲಕ್ಷದ ಸಮಾಚಾರ ಸರ್. ಅದರ ರೆಕಾರ್ಡಿಂಗ್ ನೀವು ಆನ್ಲೈನ್ ಕೇಳಿದ್ದೀರ. ಅದರಲ್ಲಿ ಪೂರ್ವಿ ಕಲ್ಯಾಣಿ ಇರ್ಬೋದು, ಕೆಲವು ಮಂದರ ಸಂಗತಿಗಳಲ್ಲಿ ಆ ಛಾಯೆ ಕಾಣುತ್ತೆ. ಹೌದು ಹೌದು, ಅದು ಬಹುಶಃ ವೀಣೆ ಮೇಕು ಹಾಗಿರ್ಬೋದು. ಹೌದು, ಅದು ಒಂಥರ ಬೇರೆ ಮೇಕ್. ಅದು ಅವರೇ ಸ್ವಂತವಾಗಿ ಮಾಡಿದ್ದು. ಸರಸ್ವತಿ ವೀಣೆ ಅಲ್ಲ ಅದು, ಈಗ ಸಪ್ರೇಟ್ ಬುರುಡೆ. ಇದರಲ್ಲಿ ಮೇನ್ ಬಾಡಿನಲ್ಲೇ ರೆಸನೆಂಟ್ ಬಾಕ್ಸ್. ಓ ಹಾಗೆ, ಅದು ಅವರೇ ಡಿಸೈನ್ ಮಾಡಿ ಮಾಡಿಸಿದ್ದು. ಹೌದು, ಸ್ಪೆಷಲ್ಲಾಗಿ ಮಾಡಿಸಿದ್ದು. ಆ ವೀಣೆ ಈಗಲೂ ಇಟ್ಕೊಂಡಿದ್ದಾರೆ ನಮ್ಮ ಮನೇಲಿ ಇದೆ. ಅದು ಏನು ಮಾಡೋದು ಗೊತ್ತಾಗ್ತಿಲ್ಲ, ಯಾಕಂದರೆ ಇಟ್ಕೊಳ್ಳಿ ಸರ್, ಭಾಳ ಪ್ರೆಷಸ್ ಅದು. ಸೊ ಅದನ್ನು ನುಡಿಸ್ತಾ ಇದ್ರು. ಸೊ ಹಿಂದೂಸ್ತಾನಿ ಕಲ್ತ್ಕೊಂಡು ಅದು ಹಿಂದೂಸ್ತಾನಿ ಸಂಗೀತ ಬ್ರಾಡ್ಕಾಸ್ಟು ಮಾಡೋಕ್ಕೆ ಶುರು ಮಾಡಿಬಿಟ್ರು. ಓಹೋ. ಹಾಂ. ಸೊ ಡೆಲ್ಲಿನ ವಿಚಿತ್ರ ವೀಣೆ ಅಥವಾ ವಿಚಿತ್ರ ವೀಣೆನಲ್ಲಿ ಹಿಂದೂಸ್ತಾನಿ, ಸರಸ್ವತಿ ವೀಣೆನಲ್ಲಿ ಕರ್ನಾಟಕ ಸಂಗೀತ, ಎರಡು ಶಾಸ್ತ್ರೀಯ ಸಂಗೀತ. ಎರಡೂ ಇದೆಯಾ ಸರ್ ರೆಕಾರ್ಡಿಂಗು? ಇದೆ ನಮ್ಮಲ್ಲಿ, ಸ್ವಲ್ಪ ಉಳಿದಿದೆ, ಅದು ಇದೆ, ನಾವು ಇಟ್ಕೊಂಡಿದ್ದೀವಿ. ಸೊ ಇದು ಎರಡು ಅವರು ಪ್ರೋಗ್ರಾಮ್ ಇರೋವಾಗ ಆಗಿನ ಕಾಲದಲ್ಲಿ ಲೇಡೀಸ್ಗೆ ಬ್ರಾಡ್ಕಾಸ್ಟ್ ಮಾಡಬೇಕು ಅಂದರೆ ಸ್ಟುಡಿಯೋಯಿಂದ ಕಾರ್ ಕಳಿಸೋರು, ಬಂದು ಅವ್ರನ್ನ ಪಿಕಪ್ ಮಾಡಿಕೊಂಡು ಸ್ಟುಡಿಯೋ ಕರ್ಕೊಂಡೋಗಿ ಅಲ್ಲಿ ಲೈವ್ ರೆಕಾರ್ಡಿಂಗು. ಎಂಥ ಲಕ್ಸುರಿ ಸರ್, ಲಕ್ಸುರಿ. ಅವಾಗೆಲ್ಲ ರೆಕಾರ್ಡಿಂಗ್ ಏನಿರಲಿಲ್ಲ, ಹೌದು, ಲೈವ್ ಬ್ರಾಡ್ಕಾಸ್ಟ್. ಸೊ ಆಗ ನಾನು ಚಿಕ್ಕವನ ಇದ್ದಾಗ ಅವರು ಹಿಂದೂಸ್ತಾನಿ ಬ್ರಾಡ್ಕಾಸ್ಟ್ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ, ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ತಬಲಾನವ್ರು ಬರೋದು, ಬರಬೇಕು ನುಡ್ಸೋದಕ್ಕೆ. ಯಾಕಂದರೆ ಅವ್ರಿಗೆ ಠೇಕ ಭಾಳ ಮುಖ್ಯ, ತಾಳ ಅದೇನೆ, ತಾಳ ಅದೆಲ್ಲ ತಬಲಾನಲ್ಲೇ ಇರೋದು. ಸೊ ನನಗೆ ಅದು ಗೊತ್ತಿತ್ತು, ಅಂದರೆ ಹಿಂದೂಸ್ತಾನಿಗೆ ತಬಲಾ ಬೇಕೇ ಬೇಕು. ಸೊ ಮನೇಲಿ ನಾನು ಬೆಳೆಯುವಾಗ ತಬಲಾ ಇತ್ತು ಮನೆಯಲ್ಲಿ, ವೀಣೆ ಇತ್ತು, ವಿಚಿತ್ರ ವೀಣೆ ಇತ್ತು, ತಂಬೂರಿ ಇತ್ತು, 2-3 ತಂಬೂರಿ. ಆಮೇಲೆ ತಂದೆ ಪಿಟೀಲ್ ನುಡಿಸೋರು, ಕೊಳಲು ನುಡಿಸೋರು. ಅವ್ರಿಗೆ ಪ್ರೊಫೆಷ್ನಲ್ ಲೆವೆಲ್ಗೆ ವೆರಿ ಮಚ್ ಇಂಟ್ರೆಸ್ಟೆಡ್. ಅದು ಮುಖ್ಯ ಅಲ್ವಾ ಸರ್? ಇನ್ಫ್ಯಾಕ್ಟ್ ಅವರು ಹಾಗೆ ಅವರು ಮದುವೆ ಮಾಡಿದ್ದೆ ನನಗೆ ಹಾಡೋವರು ಹುಡುಗಿನೇ ಬೇಕು ಅಂತ ಒಂದು ಕಂಡೀಷನ್ ಹಾಕಿ
ಕಷ್ಟಪಟ್ಟು ಅವ್ರು ನಮ್ಮ ತಾಯಿ ಕಾಂಚೀಪುರಲ್ಲಿ ಇದ್ದಿದ್ದು. ನಮ್ಮ ತಂದೆ ಗೊರೂರು, ಹಾಸನ ಹತ್ರ. ಓಹೋ. ಸೊ ಅಲ್ಲಿಂದ ಆಗಿನ ಕಾಲದಲ್ಲಿ 1933 ಮದುವೆ ಆಗಿದ್ದು. ಗೊರೂರಿಂದ ಕಾಂಚಿಗೆ ಅದು ಹೇಗೆ ಕನೆಕ್ಷನ್ ಹೇಗೆ ಬಂತೋ, ಹೇಗೆ ಐಡೆಂಟಿಫೈ ಮಾಡೋದಕ್ಕಿಂತ ಹೇಗೆ ಹೋಗಿದ್ರು ಅದೇ ಗೊತ್ತಿಲ್ಲ. ಮದುವೆ ಆಗಿದ್ದು ಆ್ಯಕ್ಚುಲಿ ಕಲ್ಕಟ್ಟಾನಲ್ಲಿ, ಅದು ಬೇರೆ ಕತೆ ಒಂದು. ಸೊ ಹೀಗಾಗಿ ಈ ಮಲ್ಟಿ ನ್ಯಾಷನಲ್ ಕಂಪ್ನಿ ಥರ ಆ್ಯಕ್ಚುಲಿ ಎಸ್. ಸೊ ಹಾಗಾಗಿ ಈ ಒಂದು ವಾತಾವರಣದಲ್ಲಿ ನಾನು ಬೆಳೆದಿದ್ದು. ಸೊ ಸಂಗೀತ ಒಂದು ಕಡೆ, ಅದರಲ್ಲಿ ಇನ್ಕ್ಲೂಡೆಡ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ತಂದೆಯವರು ಇಂಜಿನಿಯರು. ಬೆಂಗಳೂರಿನಲ್ಲಿ ಆವಾಗಿದ್ದಿದ್ದು ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್, 1922 ಗ್ರ್ಯಾಜುಯೇಷನ್ ಮಾಡಿದ್ದವರು. BE ಆನರ್ಸ್ ಅಂತ ಅವ್ರದ್ದು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ನಂತರ ಇವಾಗಲೂ ಇದೆ. ಆನರ್ಸ್ ಅಂದರೆ ಹೈಯರ್ ಲೆವೆಲಲ್ಲಿ ಮಾರ್ಕ್ಸ್ ಜಾಸ್ತಿ ಪಡೆದಿರಬೇಕು. ಅದು ಸೊ BE ಆನರ್ಸ್ ಕಾಲೇಜ್ ಅಂದರೆ UVC. ಇವಾಗ UVC ಅಂತಿದೆ, ಆವಾಗ ಇದ್ದಿದ್ದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಹೌದೌದು. 1922 ಒಂದೇ ಒಂದು ಸ್ಟೇಟಲ್ಲೇ ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದ್ದರು. ಅಲ್ಲಿ ಓದ್ಬಿಟ್ಟು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಅವರು ಕೆಲಸ ಸೇರೋ ಬದಲು ಜರ್ಮನಿಗೆ ಹೋಗಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅಂತ. ಸೊ ಹಳ್ಳಿಯೆಲ್ಲ ಅವ್ರಿಗೆ ಕುಟುಂಬಕ್ಕೆಲ್ಲ ಹೇಳಿಬಿಟ್ಟು ಸರಿ ನಾನು ಹೋಗಿ ಬರ್ತೀನಿ ಅಂದ್ಬಿಟ್ಟು ಜರ್ಮನಿಗೆ, ಅವಾಗೆಲ್ಲ ಫ್ಲೈಟ್ ಕೂಡ ಇಲ್ಲ, ಶಿಪ್ಪಲ್ಲಿ ಹೌದು, ಬೈ ಸಿ ಹೋಗಿ ಜರ್ಮನಿ. ಮೋರ್ ದೆನ್ 1 ತಿಂಗಳಾಗಿರುತ್ತೆ ಹೋಗೋಕ್ಕೇನೆ, ಗೊತ್ತಿಲ್ಲಪ್ಪ, 20 ದಿವಸ ನಾರು ಆಗಿರುತ್ತೆ. ಸೊ ಅಲ್ಲಿ ಹೋಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಜರ್ಮನ್ ರೈಲ್ವೇಸಲ್ಲಿ 2 ಇಯರ್ಸ್ ಕೆಲಸ ಮಾಡಿದ್ರು. ನಾನು ಯಾತಿಗೆ ಹೇಳ್ತಾ ಇದ್ದೀನಿ ಅಂದರೆ, ಜರ್ಮನ್ ಸ್ಕಿಲ್ಸ್, ಇಂಜಿನಿಯರಿಂಗ್ ಸ್ಕಿಲ್ಸ್ ಅಂದರೆ ಅದು ಪ್ರಸಿದ್ಧ, ಇವತ್ತಿಗೂ ಪ್ರಸಿದ್ಧ. ಹೌದೌದು. ಅವರು ಹೋಲ್ ಪ್ರಾಸೆಸ್, ಟ್ರೈನಿಂಗು, ಅದು ಸ್ಕಿಲ್ಸ್ ಹೇಳ್ಕೊಡೋದು, ಟ್ರೈನಿಂಗ್ ಮಾಡೋದು, ಕೆಲಸ ಮಾಡೋದು ಎಲ್ಲ ಭಾಳ ಸ್ಟ್ರೀಮ್ಲೈನ್. ಈವನ್ ಅವ್ರಿಗೆ ಏನೇ ವಸ್ತು ಡ್ಯೂರಬಿಲಿಟಿಗೆ ಹೆಸರು, ರಿಲಯಬಿಲಿಟಿ, ಡ್ಯೂರಬಿಲಿಟಿ, ಕ್ವಾಲಿಟಿ ಎಲ್ಲ ಜರ್ಮನಿಯಿಂದಾನೇ ಹುಟ್ಟಿದ್ದು. ಸೊ ಅದು ಎಕ್ಸ್ಪೋಷರ್ ಆಗಿಬಿಟ್ಟು ವಾಪಸ್ ಬಂದಾಗ ಮನೆಯಲ್ಲಿ ವರ್ಕ್ಶಾಪ್ ಒಂದು ಶುರು ಮಾಡಿಬಿಟ್ಟು, ಅಂದರೆ ಹಾಬಿ ವರ್ಕ್ಶಾಪ್. ಟೂಲ್ಸ್ ಎಲ್ಲ ಇರೋದು, ನಾನು 4-5 ವರ್ಷ ವಯಸ್ಸಲ್ಲೇ ನಾನು ಚಿಸಲ್ಲು, ಹ್ಯಾಮರು ಎಲ್ಲ ಬಡ್ದು ಕೈಯಲ್ಲಿ ಹಿಡ್ಕೊಂಡು ಎಲ್ಲ ಕೆಲಸ ಇತ್ತು. ಸೊ ಇಂಜಿನಿಯರಿಂಗ್ ವಾತಾವರಣ ಒಂದು, ಇನ್ನೊಂದು ಕಡೆ ಮ್ಯೂಸಿಕ್, ಆರ್ಟ್ ವಾತಾವರಣ. ಯಾಕಂದರೆ ನಮ್ಮ ತಾಯಿ ಬರೀ ಮ್ಯೂಸಿಕ್ ಅಲ್ಲ, ಪೇಂಟಿಂಗ್ ಮಾಡೋರು, ಎಂಬ್ರಾಯ್ಡ್ರಿ ಮಾಡೋರು, ಇವತ್ತಿಗೂ ಇದೆ ನನ್ನ ಹತ್ರ. ಅವ್ರು ನೋಡ್ಕೊಂಡು ನಾನು ಎಂಬ್ರಾಯ್ಡ್ರಿ ಮಾಡ್ತೀನಿ ಅಂತಂದರೆ ಕೂತ್ಕೊಂಡು ನನ್ನ ಮೆಷಿನಲ್ಲಿ ಬಿಟ್ಬಿಡೋರು. ಮೆಷಿನ್ ಎಂಬ್ರಾಯ್ಡ್ರಿ ನಾನು ಮಾಡಿದ್ದೀನಿ 6 ವಯಸ್ಸಲ್ಲಿ. ಅದೇ ಥರ ತಮ್ಮ ತಂದೆಯವರು ಅವ್ರ ಕಾರ್ ಮಾತ್ರ ಅಲ್ಲ, ಬೇರೆಯವ್ರ ಫ್ರೆಂಡ್ಸ್ ಕಾರ್ಗೆಲ್ಲ ಇಂಜಿನೆಲ್ಲ ಬಿಚ್ಚಿಬಿಟ್ಟು ಕಾರಿಂದ ವರಾಂಡಾನಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ರೀಬೋರ್ ಮಾಡೋದು, ಸಿಲಿಂಡರ್ ರಿಂಗ್ ಚೇಂಜ್ ಮಾಡೋದು. ನಾನು 5 ವಯಸ್ಸಲ್ಲಿ ಅದೆಲ್ಲ ನೋಡಿರೋದು. ಸರಿ, ನಾನು ಅಲ್ಲಿ ನಿಂತ್ಕೊಂಡಿದ್ದರೆ ಬಾ ನೀನು ಮಾಡು ಅಂತ ಹೇಳೋರು. ಸೊ ವಾಲ್ವ್ ಗ್ರೈಂಡಿಂಗು, ಅವಾಗೆಲ್ಲ ವಾಲ್ಸ್ ಇತ್ತು, ಇವಾಗಲೂ ಇದೆ ವಾಲ್ಸು, ಬಟ್ ಟೆಕ್ನಿಕ್ ಎಲ್ಲ ಬೇರೆ. ಗ್ರೈಂಡ್ ಮಾಡಬೇಕಾಯ್ತು, ಇದು ಹೋದರೆ ರೀಬೋರ್ ಮಾಡುವಾಗ ಅದು. ಸೊ ಅದೆಲ್ಲ ಮಾಡಿಬಿಟ್ಟು ಹ್ಯಾಂಡ್ ಸ್ಕಿಲ್ಸ್, ನನಗೆ ಒಂದು ಕಡೆ ಮ್ಯೂಸಿಕಲ್ ಸ್ಕಿಲ್ಸ್, ಇನ್ನೊಂದು ಇಂಜಿನಿಯರಿಂಗ್ ಸ್ಕಿಲ್ಸ್, ದೆನ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ಆಫ್ ಹ್ಯಾಂಡ್ಲಿಂಗ್ ಟೂಲ್ಸ್, ಇದೆಲ್ಲ 5-6 ವಯಸ್ಸಿಂದನೇ ಡೆವಲಪ್ ಆಗಿದೆ. ಅದು ಯಾತಿಗೆ ಹೇಳ್ತಾ ಇದ್ದೀನಿ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಇನ್ನೋವೇಷನ್. ನಾನು ಏನೇನು ಮಾಡಿದ್ದೀನೋ ಅಲ್ಲಿಂದ ಹುಟ್ಟಿದೆ. ನಿಮ್ಮ ತಂದೆಯವರು ರೈಲ್ವೇಸಲ್ಲೇ? ಇಲ್ಲ, ರೈಲ್ವೆ ಅವರು ಇಂಜಿನಿಯರ್ ಆಗಿಬಿಟ್ಟು ಆಮೇಲೆ ವಾಪಸ್ ಬಂದು ಶಿಪ್ಯಾರ್ಡಲ್ಲಿ ಕಲ್ಕಟ್ಟಾನಲ್ಲಿ ಗಾರ್ಡನ್ ರೀಚಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿದ್ರು. ಆಮೇಲೆ ಜಮ್ಶೆಡ್ಪುರಲ್ಲಿ ಸ್ಟೀಲ್ ಪ್ಲಾಂಟಲ್ಲೋ ಎಲ್ಲೋ ಕೆಲಸ ಮಾಡ್ತಿದ್ರು. ಕೊನೆಗೆ ಗೌರ್ಮೆಂಟ್ ಇದರಲ್ಲಿ ಮಿನಿಸ್ಟ್ರಿ ಆಫ್ ಇರಿಗೇಷನಲ್ಲಿ ಇಂಜಿನಿಯರ್ ಆಗಿ ಸೇರಿದ್ರು. ಸೊ ಅವ್ರದ್ದು ಟ್ರಾನ್ಸ್ಫರಬಲ್ ಜಾಬೇ? ಟ್ರಾನ್ಸ್ಫರಬಲ್ ಅಂತಲ್ಲ, ಡೆಲ್ಲಿನಲ್ಲೇ ಇತ್ತು. ಕೊನೆಗೆ ರಿಟೈರ್ ಆಗೋಕ್ಕೆ ಮುಂಚೆ 3 ವರ್ಷ ವಿಶಾಖಪಟ್ಟಣಮಲ್ಲಿ ಶಿಪ್ಯಾರ್ಡ್ಗೆ ಪೋಸ್ಟ್ ಮಾಡಿದ್ರು. ಆವಾಗ ನಾನು ಸ್ಕೂಲಿಂಗ್ ವಿಶಾಖಪಟ್ಟಣಮಲ್ಲಿ ಮಾಡಿದೆ. ಹುಟ್ಟಿದ್ದು ಡೆಲ್ಲಿ, ಆಮೇಲೆ ವಿಶಾಖಪಟ್ಟಣಂ. ಕೊನೆಗೆ ರಿಟೈರ್ಮೆಂಟ್ ಟೈಮಿಗೆ ಅವರು ಫ್ಯಾಮಿಲಿನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದು. ಆವಾಗಲೇ ಹೈಸ್ಕೂಲಿಂದ ನಾನು ಬೆಂಗಳೂರಿನಲ್ಲಿ ನ್ಯಾಷನಲ್ ಹೈಸ್ಕೂಲ್, ನ್ಯಾಷನಲ್ ಕಾಲೇಜ್, BMS ಕಾಲೇಜ್, ಹೀಗೆ ವಾತಾವರಣ. ಬಟ್ ಇದು ಬಹಳ ಮುಖ್ಯ. ಯಾಕಂದರೆ ಇವತ್ತಿಗೂ ಚಿಕ್ಕ ಮಕ್ಕಳಿಗೆ ಹೇಳ್ತೀನಿ, ತಂದೆ ತಾಯಿಯವ್ರಿಗೂ ಪೇರೆಂಟ್ಸ್ಗೂ ಹೇಳ್ತೀನಿ, ಈ ಗೈಡೆನ್ಸು ಮನೆ ವಾತಾವರಣನಲ್ಲೇ ಮಕ್ಕಳು ಡೆವಲಪ್ ಆಗೋದು. ಅವ್ರಿಗೆ ಕೆಲವು ಇಂಟ್ರೆಸ್ಟ್ ಉಂಟಾಗುತ್ತೆ, ಕರಿಯರ್ ಅದರಲ್ಲೇ ಡೆವಲಪ್ ಆಗಿಬಿಡುತ್ತೆ.
ಸೊ ಅಲ್ಲಿಂದ ಫರ್ದರ್ ಇನೋವೇಷನ್ನು ಅವ್ರಿಗೆ ಯಾವ್ಯಾವ ಥರ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಮನಸ್ಸು ಓಡುತ್ತೆ, ಅದರಲ್ಲಿ ಇನ್ನೋವೇಷನ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಸ್ ನೀವು ಹೇಳೋದಲ್ಲ ಹ್ಯಾಂಡ್ ಸ್ಕಿಲ್ಸ್ ಅಂತ. ಹ್ಯಾಂಡ್ ಸ್ಕಿಲ್ಸ್ ಯು ಮಿಸ್ ದೋಸ್ ಥಿಂಗ್ಸ್ ನೌ ಡೇಸ್. ಹೌದು. ಏನು ಕಲಿಸಿರಲ್ಲ. ಹೌದು, ಒಂದು ಸಣ್ಣ ಚಾಕು ಇಟ್ಕೊಂಡು ತರಕಾರಿ ಹೆಚ್ಚೋಕ್ಕೂ ಬರಲ್ಲ. ಕರೆಕ್ಟ್. ಹೇಳ್ಬೋದು ಅದರಿಂದ ಏನು ಉಪಯೋಗ ಅಂತ, ಬಟ್ ಇದೆ ಎಲ್ಲ ಕೆಲಸದಲ್ಲೂ ಹ್ಯಾಂಡಿ. ಅಬ್ಸಲ್ಯೂಟ್ಲಿ ರೈಟ್, ಅಬ್ಸಲ್ಯೂಟ್ಲಿ ರೈಟ್. ಮೇಡಮ್, ತಾವು ಸಂಗೀತದ ವಾತಾವರಣ ಹೆಂಗೆ? ನಿಮ್ಮ ತಾಯಿನ ತಂದೆನ? ನಮ್ಮ ತಾಯಿ ಹಾಂ, ವೀಣೆ ನುಡಿಸೋರು. ಅವರು ಆ್ಯಕ್ಚುಲಿ ಅವ್ರ ಆ್ಯನ್ಸೆಸ್ಟರ್ಸು ಕುಂಭಕೋಣಮಿಂದ ಹೈದರಾಬಾದ್ಗೆ ಶಿಫ್ಟ್ ಆಗಿದ್ದು. ಓಹೋ. ಅವರು ತುಂಬ ಪ್ರಸಿದ್ಧ ಲಾಯರ್ಸ್ ಆ್ಯಂಡ್ ಜಡ್ಜಸ್ಸಲ್ಲಿ ಹೈದರಾಬಾದಲ್ಲಿ ಸೆಟ್ಲ್ ಆಗಿದ್ದರು. ಅಲ್ಲಿ ಅವರು ವೀಣೆ ಮನೆಯಲ್ಲೇ ಕಲಿತು ಆ್ಯಂಡ್ ಅದರ್ ಆರ್ಟ್ಸ್ ಆಲ್ಸೋ. ಆ ಕಾಲದಲ್ಲಿ ಎಲ್ಲರೂ ಹುಡುಗಿಯರು ಅಂದರೆ ಎಂಬ್ರಾಯ್ಡ್ರಿ ಗೊತ್ತಾಗಿರಬೇಕು, ಬೀಡ್ ವರ್ಕ್ ಗೊತ್ತಾಗಿರಬೇಕು, ಸುಮಾರು ಜನ ಮೇಡಮ್ ನಾನು ನೋಡಿದ್ದೀನಿ. ಎಂಬ್ರಾಯ್ಡ್ರಿ, ಈ ನಿಟ್ಟಿಂಗು ಎಲ್ಲ ಮಾಡಬೇಕು. ಸೊ ಮಾಡ್ತಿದ್ರು. ಮನೆಯಲ್ಲಿ ವೀಣೆ ಇತ್ತು. ಸೊ ಫಸ್ಟು ನನಗೆ ವೋಕಲ್ ಮ್ಯೂಸಿಕ್ ಕಲಿಬೇಕು ಅಂತ. ಹೈದರಾಬಾದಲ್ಲಿ ಇದು ಇಲ್ಲ, ಇದು ಡೆಲ್ಲಿಯಲ್ಲಿ. ಓಹೋ. ಅಪ್ಪ ಅಲ್ಲಿದ್ದರು ಪೋಸ್ಟಿಂಗಲ್ಲಿ. ಅಮ್ಮ ಎಲ್ಲೋ ಲಿಂಕ್ ಆಗ್ತಿದೆಯಲ್ಲ ಡೆಲ್ಲಿ. ಲಿಂಕ್ ಆಗ್ತಾ ಇದೆ, ಬಟ್ ಟೈಮ್ ಫ್ರೇಮ್ ಬೇರೆ. ಟೈಮ್ ಫ್ರೇಮ್ ನಾವು ಇದ್ದಿದ್ದು 1960ಯಲ್ಲಿ. ಸೊ ಆ ಟೈಮಲ್ಲಿ ನನಗೆ 10 ವರ್ಷ. ಸೊ ವೋಕಲ್ ಕಲಿ ಅಂತ ಕೇಳಿದರು. ನಾನು ಬಾಯಿ ಬಿಡಲ್ಲ, ನನಗೆ ಬೇಡ ಅಂತ ಹೇಳಿದೆ. ಸರಿ ವೀಣೆ ಆದರೂ ಕಲಿ ಅಂತ ಹೇಳಿದರು. ಸೊ ವೀಣೆ ಕಲಿಕೆ ಶುರು ಮಾಡಿದೆ. ಶಂಕರ ಶಾಸ್ತ್ರಿಯವರ ಶಿಷ್ಯರು ಸತ್ಯಮೂರ್ತಿ ಅಂತ ಇದ್ದರು ಅಲ್ಲಿ. ಅವ್ರ ಹತ್ರ ಪ್ರಾರಂಭ. ಮೋಸ್ಟ್ಲಿ ಡೆಲ್ಲಿ ಆಕಾಶವಾಣಿಯಲ್ಲಿದ್ದರು ಅವರು. ಹೈದರಾಬಾದಲ್ಲಿ ನಾನು ಗ್ರ್ಯಾಜುಯೇಷನ್ ಮಾಡಿದೆ ಒಸ್ಮಾನಿಯಾ ಯೂನಿವರ್ಸಿಟಿ. ಅಲ್ಲಿ ಏಮಣಿ ಶಂಕರ ಶಾಸ್ತ್ರಿ ಅವರ ತಂಗಿ ವಿ ಸರಸ್ವತಿ ಅಂತ ಕೇಳಿರಬಹುದು. ಕೇಳಿದ್ದೀನಿ. ಎ ಗ್ರೇಡ್ ಆರ್ಟಿಸ್ಟ್, ಸ್ಟಾಫ್ ಆರ್ಟಿಸ್ಟ್ ಆಗಿದ್ದರು. ಅವ್ರ ಹತ್ರ ಕಂಟಿನ್ಯೂ ಮಾಡಿದೆ. ಅಲ್ಲೇ ಬ್ರಾಡ್ಕಾಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ಅತ್ತೆ ಹತ್ರ. ಮದುವೆ ಆಗಿದ್ದು ಎಷ್ಟನೇ ಇಸ್ವಿ ಮೇಡಮ್? 1973. ಸೊ ಸಿನ್ಸ್ ದೆನ್ ಬೆಂಗಳೂರು ಅಷ್ಟೇ. ಬಟ್ ಕನ್ನಡ ಚೆನ್ನಾಗಿ ಮಾತಾಡ್ತೀರ. ಪರವಾಗಿಲ್ಲ, ಸುಮಾರಾಗಿ ಮಾತಾಡ್ತೀನಿ. ಇಷ್ಟಿದ್ರೆ ಎಷ್ಟೋ ವಾಸಿ ಮೇಡಮ್. ಅದೇ. ಸೊ ಆವಾಗಿಂದ ಜೊತೆಗೆ ನಿಮ್ಮ ಅಫ್ಕೋರ್ಸ್ ನಾನು ನುಡಿಸಿದ್ದೀನಿ ವೀಣೆ, ಫ್ಲೂಟು, ಕಚೇರಿ ಸುಮಾರು ನಡೀತಾ ಇತ್ತು ಸರ್. ಆಮೇಲಿಂದ ನೀವು ವೆಂಟ್ IIT ಚೆನ್ನೈ. ಇಲ್ಲ, ಈಗ ಮದ್ರಾಸ್ ಹೇಳ್ತೀನಿ. ಇಂಜಿನಿಯರಿಂಗ್ ಓದ್ತಿದ್ದೆ, BMS ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ನಾನು. ನನಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಇತ್ತು. ಎಲೆಕ್ಟ್ರಿಕಲ್ ಬ್ರಾಂಚ್ ಆಪ್ಟ್ ಮಾಡಿದೆ, ಸಿಕ್ತು ನನಗೆ. ತಂದೆ ಮೆಕ್ಯಾನಿಕಲ್ ಇಂಜಿನಿಯರ್. ಇನ್ನೊಬ್ಬ ದೊಡ್ಡ ಅಣ್ಣ ಇದ್ದ, ಅವನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ IITಲಿ ಮಾಡ್ತಿದ್ದ. ಅವನು ಮುಗಿಸ್ದ, IIT ಮುಗಿಸ್ಬಿಟ್ಟು ಅವನು ನಾನು ಹೇಳಿದಂಗೆ ನಮ್ಮ ಮನೆಯಲ್ಲಿ ವಾತಾವರಣ ಹೇಗೆ ಅಂದರೆ ಎಲ್ಲರಿಗೂ ಸ್ಪೋರ್ಟ್ಸು, ಹ್ಯಾಂಡ್ ಸ್ಕಿಲ್ಸು, ಕಾರ್ಪೆಂಟ್ರಿ ಎಲ್ಲ ಆಟೋಮ್ಯಾಟಿಕ್ಕಾಗಿ ಬರೋದು. ಯಾಕಂದರೆ ನಮ್ಮ ತಂದೆಯವರು ಏನೇನು ಮಾಡ್ತಿದ್ದಾರೋ ಅದನ್ನು ನೋಡಿಬಿಟ್ಟು ನಮಗೂ ಮಾಡಬೇಕು ಅಂತ. ಸೋಫಾ ಸೆಟ್ ಮಾಡೋರು ಮನೇಲೆ. ನಾನು ಹೇಳಿದ್ನಲ್ಲ, ಕಾರ್ ರಿಪೇರಿ ಮಾಡ್ತಿದ್ದಾರೆ ಒಂದು ಕಡೆ, ಸೋಫಾ ಸೆಟ್ ಮಾಡ್ತಾರೆ. ಪ್ಲಂಬಿಂಗ್ ಮಾಡಬೇಕು ಅಂದರೆ ಅವರೇ ಸೋಲ್ಡ್ರಿಂಗ್ ಆಗಿ ತೊಗೊಂಡು ಪ್ಲಂಬಿಂಗ್ ಮಾಡೋದು, ಎಲೆಕ್ಟ್ರಿಕಲ್ ರಿಪೇರ್ ಮಾಡೋದು ಎಲ್ಲ ಮನೆಯಲ್ಲೇ. ಹ್ಯಾಂಡ್ಸ್ ಆನ್ ಅಂತಂದರೆ ಅದೇ ಜರ್ಮನ್ ಬ್ಯಾಕ್ಗ್ರೌಂಡ್. ಹ್ಯಾಂಡ್ಸ್ ಆನ್ ಅವರೆಲ್ಲ ಹಾಗೆ. ಅವ್ರು ನೋಡಿದ್ರೆ ಆ ವಾತಾವರಣದಲ್ಲಿ ಸರಿ ಎಲ್ಲ ನಾವು ಅವ್ರು ಮಾಡ್ಬೋದು ಅಂದರೆ ನಾನು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ಸರಿ ಇದು ಏನಾದ್ರು ಒಂದು ಹೊಸದು ಮಾಡಬೇಕು ಅಂತಂದರೆ ಟ್ರೈ ಮಾಡೋದು. ಆ ಒಂದು ಮೆಂಟ್ಯಾಲಿಟಿ ಅದೇ ಪ್ರಾರಂಭ, ರೂಟ್ ಕಾಸ್ ಅಂತ ಹೇಳ್ಬೋದು. ಇಂಜಿನಿಯರಿಂಗ್ ಮಾಡ್ತಿರುವಾಗ ಇನ್ನೊಬ್ಬ ಕ್ಲಾಸ್ಮೇಟು, ಅವನ ಹತ್ರ LP ರೆಕಾರ್ಡ್ಸ್ ಎಲ್ಲ ಇರೋದು. ಅವನು ಒಂದು ದಿವಸ ಹೇಳ್ದ, ಒಂದು ಹೊಸ LP ರೆಕಾರ್ಡ್ ಬಂದಿದೆ, ಮೂಗ್ ಸಿಂಥಸೈಸರ್ ಅಂತ. ಕೇಳಿದ್ದೀರಾ ನೀವು ಮೂಗ್ ಸಿಂಥಸೈಸರ್ ಅಂತ? ಫಸ್ಟ್ ಸಿಂಥಸೈಸರ್ ಇನ್ ದ ವರ್ಲ್ಡ್, MOOG ಸಿಂಥಸೈಸರ್. ಸೋಲೋ ವ್ಯಾಕ್ಸ್ ಅಂತ ಇದ್ರು. ಸೋಲೋ ವ್ಯಾಕ್ಸ್ ವೆಂಕಟಗಿರಿ ಆಚಾರ್ಯ, ಹೌದೌದು, ಹನುಮಂತಾಚಾರ್ಯ ಅವ್ರದ್ದು. ಅದಾದಮೇಲೆ ಈ ಮೂಗ್ ಸಿಂಥಸೈಸರ್ ಇನ್ನೂ ಅಡ್ವಾನ್ಸ್, ಭಾಳ ಅಡ್ವಾನ್ಸ್ಡ್ ಅದು. ದಟ್ ವಾಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಆಲ್ ಅವರ್ ಅದರ್ ಕೀಬೋರ್ಡ್ಸ್. ಎಸ್.
ಬಟ್ ಅದೆಲ್ಲ ಅದು ಹಳೆ ಕಾಲದ ವಾಲ್ವ್ಸ್ ಗೀಲ್ಸ್ ಎಲ್ಲ ಹಾಕ್ಕೊಂಡು ದೊಡ್ಡ ಒಂದು ರೂಮ್ ದೊಡ್ಡದಾಗಿರೋ ಅಷ್ಟು ಎಕ್ವಿಪ್ಮೆಂಟ್ ಇರೋದು. ಅದರೆಲ್ಲ ಪ್ಯಾಚ್ ಕಾರ್ಡ್ಸ್ ಕನೆಕ್ಟ್ ಮಾಡಿಕೊಂಡು ಯಾವ್ಯಾವ ಧ್ವನಿ ಬೇಕೋ ಅದನ್ನು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು. ಸೊ ಆ ಮೂಗ್ ಸಿಂಥಸೈಸರ್ದು LP ರೆಕಾರ್ಡ್ ಒಂದು ನಮ್ಮ ಫ್ರೆಂಡ್ ಮನೇಲಿತ್ತು. ಸೊ ಅವ್ರ ಮನೆಗೆ ಹೋಗಿ ಅದನ್ನು ಕೇಳಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಹೊಸ ವಾಯ್ಸು ಅಂದರೆ ಧ್ವನಿ, ಬೇರೆ ಬೇರೆ ಥರ ಇನ್ಸ್ಟ್ರೂಮೆಂಟ್ಸ್ದು ವಾಯ್ಸು, ಆಮೇಲೆ ಅದರ ಆರ್ಕೆಸ್ಟ್ರಲ್ ಪೀಸಸ್ಸು. ಅದನ್ನು ಕೇಳ್ಬಿಟ್ಟು ನನಗೆ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಅಲ್ಲೇ ನಾನು ಒಳಗಡೆ ನುಗ್ಗಬೇಕು ಅಂತ ಒಂದು ಆಸೆ ಬಂತು. ದಟ್ ಇಸ್ ಸೆಕೆಂಡ್ ರೂಟ್ ಕಾಸ್. ಫಸ್ಟ್ ರೂಟ್ ಕಾಸ್ ಈಸ್ ವಾತಾವರಣ, ಹ್ಯಾಂಡ್ ಸ್ಕಿಲ್ಸ್. ಸೊ ಆವಾಗ ಥರ್ಡ್ ಇಯರಲ್ಲಿದ್ದ ಇಂಜಿನಿಯರಿಂಗಲ್ಲಿದ್ದಾಗ ನಮ್ಮ ಅಣ್ಣ ಆಗಲೇ ಒಂದು ಅಕೂಸ್ಟಿಕ್ ಗಿಟಾರ್, ಸ್ಪ್ಯಾನಿಷ್ ಗಿಟಾರ್ ಅವನೇ ಮಾಡಿದ್ದ ಮನೆಯಲ್ಲಿ. ಆಮೇಲೆ ಒಂದು ಎಲೆಕ್ಟ್ರಿಕ್ ಗಿಟಾರು ಮಾಡ್ದೆ, ಸಾಲಿಡ್ ಬಾಡಿ ಗಿಟಾರ್. ಸರಿ, ಅವನು ಮಾಡ್ಬೋದು ಅಂದರೆ ನಾನು ಮಾಡ್ಬೋದು ಅಂತ ಈ ಗಿಟಾರ್ ಮಾಡಿದೆ. ಇದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾಗ ಮಾಡಿದ್ದು. ನೀವು ನುಡಿಸ್ತಾ ಇದ್ರಿ? ನಾನು ನುಡಿಸ್ತಾ ಇದ್ದೆ, ಅವನಿಗೂ ನುಡಿಸ್ತಾ ಇದ್ದ. ಅವನು ಸ್ಪ್ಯಾನಿಷ್ ಫ್ಲೆಮೆಂಕೋ ಸ್ಟೈಲಲ್ಲಿ ನುಡಿಸ್ತಾ ಇದ್ದ, ನಾನು ಸುಮ್ಮನೆ ಇದು ಕಾರ್ಡ್ಸ್ ಕೊಡೋಂಗೆ ನಾನು ನುಡಿಸ್ತಿದ್ದೆ. ಅಶ್ವಥ್ ಗುಂಪಲ್ಲಿ ನಾನು ಗಿಟಾರ್ ನುಡಿಸ್ಕೊಳ್ತಿದ್ದೆ, ಇನ್ನೊಬ್ಬರು ಅಕಾರ್ಡಿಯನ್ ನುಡಿಸ್ತಾ ಇದ್ದರು, ಅವ್ರು ಹಾಡೋರು. ಬಹಳ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ, ಅದ್ರ ಮೂಲಕ ನಾನು ಗಿಟಾರು. ಸೊ ಲೈಟ್ ಮ್ಯೂಸಿಕಲ್ಲಿ ಗಿಟಾರು, ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಕೊಳಲು, ಆ ಥರ ಒಂದು ಬೈಫರ್ಕೇಷನ್ದು. ಕ್ಲಾಸಿಕಲ್ ಫ್ಲೂಟನ್ನು ನಾನು ಯಾವಾಗಲೂ ಲೈಟ್ ಮ್ಯೂಸಿಕಲ್ಲಿ ನುಡಿಸಿಲ್ಲ. ಇದರಲ್ಲಿ ಸ್ವಲ್ಪ ಕೆಲವು ಸತಿ ನಾನು ಇನ್ಫ್ಯಾಕ್ಟ್ ಗಾನಕಲಾ ಪರಿಷತ್ತಲ್ಲೇ 2-3 ಪ್ರೋಗ್ರಾಮಲ್ಲಿ GVAM ಆರ್ಕೆಸ್ಟ್ರಾ ಅಂತ ಒಂದು ನಾವು ಗಿಟಾರ್, ವೈಲಿನ್, ಅಕಾರ್ಡಿಯನ್, ಮ್ಯಾಂಡಲಿನ್, GVAM ಹೆಸರು ನಮ್ಮ ತಾಯಿ ಕೊಟ್ಟಿದ್ದು. ಗಾನಕಲಾ ಪರಿಷತ್ ಅಲ್ಲಿ ಎಲಿಫೆಂಟ್ ರಾಕ್ ರೋಡಲ್ಲಿ ಅದರಲ್ಲಿ ತ್ಯಾಗರಾಜ ಕಾಂಪೋಸಿಷನ್ಸ್ ನುಡಿಸ್ತಾ ಇದ್ವಿ, ಆರ್ಕೆಸ್ಟ್ರಲ್ ಟೈಪ್ ಥರ. ನಮ್ಮ ತಾಯಿ ಟ್ರೈನ್ ಮಾಡೋರು. ಆ್ಯಂಡ್ ಇಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇದ್ವಿ. ಅದನ್ನು BVK ಶಾಸ್ತ್ರಿ ಅವರು ರಿವ್ಯೂ ಮಾಡಿ ಟಿಕರ್ನಲ್ಲರು ಪ್ರೋಗ್ರಾಮ್ ಮಾಡಿದ್ದಾರೆ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗಿಟಾರು ಮಾಡುವಾಗ ಸರಿ ಇದರಲ್ಲಿ ಬ್ರಿಡ್ಜ್ ಇದೆ, ಅದರಲ್ಲಿ ವೈಬ್ರೇಷನ್ಸ್ ಹೇಗೆ ಬರುತ್ತೆ, ಟ್ಯೂನಿಂಗ್ ಕೀಸು, ಫ್ರೆಟ್ಸ್ ಹೇಗೆ ಹೇಳೋದು, ಅದೆಲ್ಲ ರಿಸರ್ಚ್ ಮಾಡಬೇಕಾಯಿತು. ಅದು ಒಂದು ಕಲಿಕೆ. ಅದು ಫ್ರೆಟ್ಸ್ ಮಾಡೋದು ಸುಲಭ ಇಲ್ಲ, ಸ್ವರಗಳು ಸರಿ ಬರಬೇಕು. ಎಕ್ಸಾಕ್ಟ್ಲಿ, ವೀಣೆ ಮೆಟ್ಲು ಮಾಡ್ದಂಗೆ. ಎಕ್ಸಾಕ್ಟ್ಲಿ. ಸೊ ಅದರಲ್ಲಿ ವ್ಯಾಕ್ಸು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು. ಇದರಲ್ಲಿ ಒಂದು ಸತಿ ಹ್ಯಾಕ್ಸ ಮಾಡಿ ಅದನ್ನು ಕೂರಿಸ್ಬಿಟ್ರೆ ಆಮೇಲೆ ಬದಲಾವಣೆ ಮಾಡೋಕ್ಕಾಗಲ್ಲ. ಸೊ ಪ್ರಿಸಿಷನ್ ಫಸ್ಟ್ ಟೈಮ್, ಡೂ ಇಟ್ ರೈಟ್ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಆ ಥರ ಮಾಡಿದ್ದು. ಸೊ ಇದೆಲ್ಲ ಮಾಡುವಾಗ ಇದು ಸಾಲಿಡ್ ಬಾಡಿ. ಇದು ಯಾಕೆ ಸಾಲಿಡ್ ಬಾಡಿ ಬಂತು ಅಂತಂದರೆ, ಅಕೂಸ್ಟಿಕ್ ಗಿಟಾರ್ ಬಲ್ಕಿ ಆಗುತ್ತೆ, ಇಲ್ಲೆಲ್ಲಿ ತಗೊಂಡು ಹೋಗೋದು ಕಷ್ಟ. ಧ್ವನಿ ವೀಣೆ ಥರ ಧ್ವನಿ ಬಹಳ ಕಮ್ಮಿ. ಸೊ ಅದು ಸರಿಯಾಗಿ ಲೌಡಾಗಿ ಕೇಳಿಸೋದಿಲ್ಲ. ಸೊ ಅದಕ್ಕೆ ಆಂಪ್ಲಿಫೈರ್ ಮಾಡೋದಕ್ಕೆ ಮ್ಯಾಗ್ನೆಟಿಕ್ ಪಿಕಪ್ ಹಾಕಿ, ಪಿಕಪ್ ಅಂದರೆ ಇದು ಏನು, ಅದು ವೈಬ್ರೇಷನ್, ತಂತಿ ವೈಬ್ರೇಷನ್ ಡೈರೆಕ್ಟಾಗಿ ಪಿಕಪ್ ಮಾಡಿಬಿಡುತ್ತೆ. ಅಕೂಸ್ಟಿಕ್ ಗಿಟಾರ್ ಅಂದರೆ ಆ ವೈಬ್ರೇಷನ್ನು ಬಾಡಿಗೆ ಟ್ರಾನ್ಸ್ಫರ್ ಆಗಿ ಅದು ವೈಬ್ರೇಟ್ ಆಗಬೇಕು. ಸೊ ಅಲ್ಲೇ ಎನರ್ಜಿ ಹಾಫ್ ಎನರ್ಜಿ ಸೊ ಸಸ್ಟೈನೆನ್ಸ್ ಬರೋದಿಲ್ಲ. ವೈಬ್ರೇಟ್ ಆಗ್ತಿದ್ರು ಧ್ವನಿ ಬರೋದಿಲ್ಲ. ಇದರಲ್ಲಿ ಎಷ್ಟೊತ್ತು ವೈಬ್ರೇಷನ್ ಇದೆಯೋ ಅಷ್ಟೊತ್ತು ಆ ಸೌಂಡ್ ಸಿಗ್ನಲ್ ಉಂಟಾಗುತ್ತೆ, ಸಸ್ಟೈನ್ ಇರುತ್ತೆ, ಸಸ್ಟೈನ್ ಕೇಳಿಸುತ್ತೆ. ಇದು ನೀವೇ ಮಾಡಿದ್ದು ಪಿಕಪ್ಪು ನಾನೇ ನಮ್ಮ ಕೈಯಲ್ಲಿ ನಾನು ಗುಜರಿಗೆ ಹೋಗಿ ಟೆಲಿಫೋನ್ ಮ್ಯಾಗ್ನೆಟ್ಸಲ್ಲಿ ಹುಡುಕಿ ತೆಗೆದು ಕಾಯಿಲ್ ವೈಂಡ್ ಮಾಡಿ ಅದರಲ್ಲಿ ಸಿಕ್ಕಾಪಟ್ಟೆ ರಿಸರ್ಚ್. ಫಸ್ಟ್ ಟೈಮ್ ಕರೆಕ್ಟಾಗಿ ಬರೋದಿಲ್ಲ, ಆ ರಿಚ್ನೆಸ್ಸು ಅದಕ್ಕೆ ತಕ್ಕ ಹಾಗೆ ಟ್ರಯಲ್ ಆ್ಯಂಡ್ ಎರರ್. ಅದು ಸುಮಾರು ಒಂದು 6-7 ತಿಂಗಳು ಆಗುತ್ತೆ ಅದೆಲ್ಲ ಫೈನಲ್ ಆಗಿ ಬರೋದಕ್ಕೆ. ಅದೆಲ್ಲ ಮಾಡುವಾಗ ದಟ್ ಲರ್ನಿಂಗ್ ಆವಾಗ ನನಗನ್ಸೋದು. ಆವಾಗ ನನಗೆ ಆಗಲೇ ಕೊಳಲು ಕಚೇರಿ ನುಡಿಸ್ತಿದ್ದೆ. ಆಕಾಶವಾಣಿ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಪಡೆದಿದ್ದೆ ನಾನು, ಮ್ಯೂಸಿಕ್ ಕಾಂಪಿಟೇಷನಲ್ಲಿ. ಆ ಕಾಂಪಿಟೇಷನ್ಲ ಪ್ರೈಸ್ ಎಲ್ಲ ಆದಮೇಲೆ ನನ್ನ ತಾಯಿ ನನ್ನ ಜೊತೆಯಲ್ಲಿ ಡ್ಯೂಯೆಟ್ ನುಡ್ಸೋಣ ಬಾ ಅಂತ ಕಚೇರಿ ಶುರು ಮಾಡಿದ್ರು. ಸೊ ಫಸ್ಟ್ ಕಚೇರಿ ನಾನು ನುಡಿಸಿದಾಗ ಎಂಡ್ ಆಫ್ ದ ಕಾನ್ಸರ್ಟ್ ಎಲ್ಲರೂ ಭಾಳ ಚೆನ್ನಾಗಿತ್ತು, ಆದರೆ ವೀಣೆ ಕೇಳಿಸಲಿಲ್ಲ ಅಂತಂದ್ರು. ಸೊ ಆವಾಗಲೇ ನನಗೆ ಆ ರಿಯಲೈಸೇಷನ್, ವೀಣೆ ನೀಡ್ಸ್ ಸಪೋರ್ಟ್ ಫಾರ್ ಮ್ಯಾಗ್ನಿಫಿಕೇಷನ್ ಆಫ್ ಇಟ್ ಸೌಂಡ್. ಹೌದೌದು, ಅದ್ರಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ ವೀಣೆ, ಟ್ರೆಡಿಷ್ನಲ್ ವೀಣೆನಲ್ಲಿ. ಸೊ ಫಸ್ಟ್ ನಾನು ಸಾಲ್ವ್ ಮಾಡಬೇಕಾಗಿದ್ದು, ಸರಿ ಸಾಲಿಡ್ ಬಾಡಿ ಗಿಟಾರ್ ಮಾಡ್ಬೋದು ಅಂದರೆ ಅದೇ ಥರ ಸಾಲಿಡ್ ಬಾಡಿ ವೀಣೆ ಮಾಡೋಣ ಅಂತ. ಸಾಲಿಡ್ ಬಾಡಿ ಒಂದು ನಾನೇ ಕೈಯಲ್ಲಿ ನನಗೆ ಒಂದು ಐಡಿಯಾ ಬಂತು ಅಂದರೆ ತಕ್ಷಣ ಗರ್ಗಸ ತಗೊಳ್ಳೋದು, ಪ್ಲೇನರ್ ತಗೊಳ್ಳೋದು ಎಲ್ಲ ಮಾಡಿಬಿಟ್ಟು ನಾನು ಮಾಡಿಬಿಡ್ತಿದ್ದೆ. ಫಸ್ಟ್ ಒಂದು ಎಲೆಕ್ಟ್ರಿಕ್ ವೀಣಾ ಅಂತ ಮಾಡಿ 1971 ಗಾನಕಲಾ ಪರಿಷತ್ ಕಾನ್ಫರೆನ್ಸಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದೆ.
ಆ ಶ್ರುತಿಪೆಟ್ಟಿಗೆ ಒಂದು, ಅದರ ಜೊತೆಲಿ ವೀಣಾ. ಹಾಂ. ವಿದ್ವಾನ್ R.R. ಕೇಶವಮೂರ್ತಿ ಪ್ರೆಸಿಡೆಂಟ್ ಆಗಿದ್ದು. ಓಹೋ. ಅದು ಸೆಕೆಂಡೋ ಥರ್ಡೋ ಕಾನ್ಫರೆನ್ಸ್ ಅದು ಗಾನಕಲಾ ಪರಿಷತ್ತು. ಅದರಲ್ಲಿ ಆರ್ ಎಸ್ ಕೇಶವಮೂರ್ತಿ ಅಂತ. ಇಲ್ಲ R.R. ಕೇಶವಮೂರ್ತಿ, ಇವಾಗ ಪಿಟ್ಲು, ಹೌದಾ? ನಿಮ್ಮ ತಂದೆಯವರ ಗುರು. ಗೊತ್ತು ಗೊತ್ತು. ಅಯ್ಯೋ. R.R. ಕೇಶವಮೂರ್ತಿ, R.S. ಕೇಶವಮೂರ್ತಿ ವೀಣೆ. ಹಾಂ. ಸೊ ಆ 1971ನಲ್ಲಿ ಗಾನಕಲಾ ಪರಿಷತ್ ಕಾನ್ಫರೆನ್ಸಲ್ಲಿ ಈ ಎಲೆಕ್ಟ್ರಿಕ್ ವೀಣಾ, ಸಾಲಿಡ್ ಬಾಡಿ ಎಲೆಕ್ಟ್ರಿಕ್ ವೀಣಾ ಅಂದರೆ ಅದು ನಾನು ಏನು ಮಾಡಿದೆ ಅಂದರೆ, ಇದೇ ಥರ ಈ ಒಂದು ಫ್ಲ್ಯಾಟ್ ಸರ್ಫೇಸ್ ಫ್ರೆಟ್ ಬೋರ್ಡು, ಇಲ್ಲಿ ಮೆಟ್ಲು, ಮನೆಗಳು ಫ್ರೆಟ್ಸ್, ಪಿಕಪ್ ಇದೇ ಥರ. ಬಟ್ ಇದು ಗಿಟಾರ್ ಶೇಪ್ ಇರೋ ಬದಲು ಸುಮ್ಮನೆ ರೆಕ್ಟ್ಯಾಂಗ್ಯುಲರ್ ವೀಣಾ ಒಂದು ಬೋರ್ಡ್. ಓಕೆ. ಯಾಕಂದರೆ ಅಲ್ಲಿ ಏನು ಸೌಂಡ್ ಬಾಕ್ಸ್ ಇಲ್ಲ, ಏನಿಲ್ಲ. ಸೊ ಅಲ್ಲಿಂದ ವೈರ್ ತೊಗೊಂಡು ಆ್ಯಂಪ್ಲಿಫೈಯರ್ ಕೊಟ್ಟರೆ ಆ್ಯಂಪ್ಲಿಫೈ ಆಗುತ್ತೆ, ಸಸ್ಟೈನು ನಿಮಗೆ ಬರುತ್ತೆ. ಸೊ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿದೆ. ಅದು ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಎಲೆಕ್ಟ್ರಾನಿಕ್ ವೀಣಾ. ಅದು ನಾನು ಎಲೆಕ್ಟ್ರಾನಿಕ್ ವೀಣಾ ಅಂತ ಹೇಳೋಂಗಿಲ್ಲ, ಯಾಕಂದರೆ ಬರೀ ಒಂದು ಪಿಕಪ್ ಮಾಡಿದ್ರೆ ಅದು ಎಲೆಕ್ಟ್ರಾನಿಕ್ ವೀಣಾ ಆಗೋಲ್ಲ. ನೆಕ್ಸ್ಟ್ ಸ್ಟೆಪ್ ಎಲೆಕ್ಟ್ರಾನಿಕ್ ವೀಣಾ ಮಾಡಿದ್ದು 1985-86 ಸುರ್ಸಿಂಗಾರ್ ಸಂಸದ್ ಅಂತ ಬಾಂಬೆನಲ್ಲಿದೆ ಒಂದು ಸಂಸ್ಥೆ. ಅವರು ಪ್ರತಿ ವರ್ಷ ಪ್ರೋಗ್ರಾಮ್ಸ್ ನಡೆಸ್ತಾರೆ, ಅಪ್ಕಮಿಂಗ್ ಆರ್ಟಿಸ್ಟ್ ಕಾರ್ಯಕ್ರಮ ಇಡಿಸ್ತಾರೆ, ಕಚೇರಿ ಮಾಡಿಸ್ತಾರೆ. ಆವಾಗ ನಾವಿಬ್ಬರು ಡ್ಯೂಯೆಟ್, ಮದುವೆ ಆಗಿತ್ತು, ನಾವಿಬ್ಬರು ಡ್ಯೂಯೆಟ್ ನುಡಿಸಿದ್ವಿ. ಆ ಡ್ಯೂಯೆಟಲ್ಲಿ ಆ ಎಲೆಕ್ಟ್ರಾನಿಕ್ ವೀಣಾ ಅಂದರೆ ಸೇಮ್ ಸಾಲಿಡ್ ಬಾಡಿ ಗಿಟಾರ್, ಬುರ್ಡೆ ಒಳಗಡೆ ಆ್ಯಂಪ್ಲಿ ಸ್ಪೀಕರ್ ಹಾಕ್ಬಿಟ್ಟು. ಸೊ ಆ್ಯಂಪ್ಲಿ ಸ್ಪೀಕರ್ ಹಾಕಿದ ಮೇಲೆ ಇಟ್ ಬಿಕಮ್ಸ್ ಎನ್ ಎಲೆಕ್ಟ್ರಾನಿಕ್, ಯಾಕಂದರೆ ಪವರ್ ಕೊಡಬೇಕು, ಅದು ಆ್ಯಂಪ್ಲಿಫೈ ಆಗುತ್ತೆ. ದಟ್ ಈಸ್ ಎ ಟ್ರೂ ರಿಯಲ್ ಎಲೆಕ್ಟ್ರಾನಿಕ್ ವೀಣಾ. ಆ್ಯಂಡ್ ಬುರ್ಡೆ, ಯಾಕಂದರೆ ಫ್ಲ್ಯಾಟ್ ಬಾಡಿ ಇರುವಾಗ ಆ ಬುರ್ಡೆ ಸುಮ್ಮನೆ ಅಟ್ಯಾಚ್ ಮಾಡಬೇಕು. ಸೊ ಅದನ್ನು ತೆಗಿಯೋದು ಹಾಕೋದು 30 ಸೆಕೆಂಡ್ಸಲ್ಲಿ ತೆಗಿಬೋದು, 30 ಸೆಕೆಂಡ್ಸ್ ಅಟ್ಯಾಚ್ ಮಾಡ್ಬೋದು. ಬಲ್ಬ್ ಹಾಕಂಗಿದೆ ಹೋಲ್ಡ್ರಲ್ಲಿ. ಓಕೆ. ಆ ಥರ ಸ್ಕ್ರೂ ಆ್ಯಂಡ್ ಟೈಪ್. ಸೊ ಪೋರ್ಟಬಿಲಿಟಿ ಸಿಕ್ತು. ವೀಣೆ ವಾಲ್ಯೂಮ್ ಜಾಸ್ತಿ ಆಯಿತು. ಕೊಳಲ್ ಜೊತೆಲ್ಲ ಡ್ಯೂಯೆಟ್ ನುಡಿಸ್ಬೇಕು ಅಂದರೆ ಅವಳು ಏನು ನುಡಿಸ್ತಿದ್ದಾಳೆ ಅಂತ ಅವಳಿಗೆ ಕೇಳಿಸ್ಕೊಳ್ಳೋಕ್ಕಾಗ್ತಾಯಿದೆ. ಮುಂಚೆ ಕೇಳಿಸೋದ್ರೆ ನಾನು ಹೇಳ್ದಂಗೆ ಒಂದು ಕಡೆ ಮೃದಂಗ, ಇನ್ನೊಂದು ಕಡೆ ಫ್ಲೂಟ್ ಇದ್ದರೆ ವೀಣೆ ನುಡಿಸೋರಿಗೆ ಕೇಳಿಸೋದಿಲ್ಲ. ಫರ್ಗೆಟ್ ಅಬೌಟ್ ಆಡಿಯನ್ಸ್. ಸೊ ಅದು ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ನಾನು ಬೈ ಇಂಟ್ರೊಡ್ಯೂಸಿಂಗ್ ಆ್ಯಂಪ್ಲಿಫೈಯರ್ ಆ್ಯಂಡ್ ಸ್ಪೀಕರ್ ಇನ್ಸೈಡ್ ದ ಬುರ್ಡೆ. ನೆಕ್ಸ್ಟ್ ಸ್ಟೆಪ್ 1995 ಇನ್ನೊಂದು ಬುರ್ಡೆನಲ್ಲಿ ತಂಬೂರಿನ ಹಾಕ್ಬಿಟ್ಟೆ. ಯಾಕಂದರೆ ಅಷ್ಟೊತ್ತಿಗೆ ನಾನು ಎಲೆಕ್ಟ್ರಾನಿಕ್ ತಂಬೂರಿನೇ ಮಾಡಿಸ್ತಾಯಿದ್ದೆ. ಇದೆಲ್ಲ ಒಂದೊಂದಾಗಿ ಇನ್ಸ್ಟ್ರೂಮೆಂಟ್ಸ್ ಬಂದಾಗ ಆ ಒಂದು PCB ಮಾತ್ರ ಒಂದು ಇನ್ನೊಂದು ಬಿರುಳಲ್ಲಿ ಹಾಕಿದ್ರೆ ಇಟ್ ಬಿಕಮ್ಸ್ ಎ ಸೆಲ್ಫ್ ಕಂಟೈನ್ಡ್ ಇನ್ಸ್ಟ್ರೂಮೆಂಟ್. ನಿಮಗೆ ಸಪರೇಟ್ ಶ್ರುತಿನೇ ಬೇಕಿಲ್ಲ, ಆ್ಯಂಪ್ಲಿಫೈರು ಇದೆ, ಸ್ಪೀಕರು ಇದೆ. ಎಲ್ಲಿ ಬೇಕಾದ್ರೆ ಎಷ್ಟು ಬೇಕು, ಮನೆ ಒಳಗೆ ನಿಡ್ಸೋವಾಗ ಲೋ ವಾಲ್ಯೂಮ್ ಇಟ್ಕೋಬೋದು, ಕಚೇರಿನಲ್ಲಿ ಇನ್ಕ್ರೀಸ್ ವಾಲ್ಯೂಮ್ ಇಟ್ಕೋಬೋದು, ಟಕ್ಕದಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ವೆರಿ ವೆರಿ ಕನ್ವೀನಿಯಂಟ್ ಆ್ಯಂಡ್ ಪೋರ್ಟಬಿಲಿಟಿ ಆಲ್ಸೋ. ಹಾಕ್ಕೊಂಡು ಹೆಗಳಲ್ಲಿ ಅಟ್ಯಾಚ್ ಗಿಟಾರ್ ಥರ ತಗೊಂಡು ಹೋಗ್ಬೋದು. ಈ ವೀಣೆ ನಿಮ್ಮ ತಾಯಿ ನುಡಿಸಿದ್ರಲ್ವಾ, ಈ ನೀವು ಮಾಡಿದ್ದು? ಓಎಸ್, ಶಿ ವಾಸ್ ಹ್ಯಾಪಿ ವಿತ್ ಇಟ್. ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ಇದನ್ನು ಮಾಡೋಕ್ಕೆ ಮುಂಚೆ ಅವ್ರದ್ದು ವಿಚಿತ್ರ ವೀಣನಲ್ಲೇ ಫಸ್ಟ್ ಪಿಕಪ್ ಹಾಕಿದ್ದು ನಾನು. ಓಹ್, ಅದಕ್ಕೆ ಹಾಕಿದ್ದು. ನಮ್ಮ ಡ್ಯೂಯೆಟ್ ನಾನು ನಮ್ಮ ತಾಯಿ ಡ್ಯೂಯೆಟ್ ನುಡಿಸೋವಾಗ ಅದ್ರಲ್ಲಿ ಪಿಕಪ್ ಹಾಕಿ ಅದನ್ನು ಪಿಕಪ್ ಆ್ಯಂಪ್ಲಿಫೈರ್ ಕನೆಕ್ಷನ್ ಕೊಟ್ಟು. ಬಟ್ ಅದರಲ್ಲಿ ಇನ್ನೊಂದು ಕೊರತೆ ಏನು ಅಂತಂದರೆ ಅವ್ರಿಗೆ ನುಡಿಸೋರಿಗೆ ಆ್ಯಂಪ್ಲಿಫೈರ್ ಇರಲಿಲ್ಲ. ಫೀಡ್ಬ್ಯಾಕ್ ಫ್ರಮ್ ಮಾನಿಟರ್ ಬರಬೇಕು. ಇಟ್ ಈಸ್ ನಾಟ್ ಆಸ್ ಗುಡ್. ದೋಸ್ ಡೇಸ್ ಮಾನಿಟರ್ ವಾಸ್ ನಾಟ್ ದೇರ್. ಕರೆಕ್ಟ್. ಥಿಂಕ್ ಓನ್ಲಿ ಆಫ್ಟರ್ 90s ಏನೋ ಸ್ಟಾರ್ಟೆಡ್ ಕೀಪಿಂಗ್ ಮಾನಿಟರ್. ಇಲ್ಲಾಂದರೆ ಹಾಲಲ್ಲಿ ಏನು ಕೇಳುತ್ತೆ ಯು ಹ್ಯಾವ್ ಟು ಹಿಯರ್. ಹೌದು. ಒಂದೊಂದ್ಸತಿ ರೀಬೌಂಡ್ ಆಗೋದು, ಬಟ್ ಯು ಹ್ಯಾವ್ ಟು ಪ್ಲೇ. ಕರೆಕ್ಟ್. ಆವಾಗ ಮಾನಿಟರ್ ತುಂಬ ಕಡಿಮೆ. ಕರೆಕ್ಟ್ ಸರ್. ಸೊ ಈ ವೀಣದು ಶುರು ಆಗಿತ್ತು 71 ಆಗಿ ಕೊನೆಯಲ್ಲಿ 95 ಇಂಟಿಗ್ರೇಟೆಡ್. ಅದಕ್ಕೂ ಹೆಸರು ನಮ್ಮ ತಾಯಿನೇ ಕೊಟ್ಟಿದ್ದು, ಸುನಾದ ವಿನೋದಿನಿ ಅಂತ. ಅವರೇ ನಮ್ಮ ತಾಯಿನೇ ಹೆಸರಿಟ್ಟಿದ್ದು. ಸುನಾದ ವಿನೋದಿನಿ ಈಸ್ ಅ ವೀಣೆ, ಫುಲ್ಲಿ ಇಂಡಿಪೆಂಡೆಂಟ್ ಕಾಂಪ್ಯಾಕ್ಟ್ ಎಲೆಕ್ಟ್ರಾನಿಕ್ ವೀಣಾ. ಬುಳ್ಳೆ ಡಿಟ್ಯಾಚಬಲು. ಅದರಲ್ಲೂ ಕೆಲವು ಕೊರತೆಗಳು ಇತ್ತು. ಅದಕ್ಕೋಸ್ಕರ ಅದನ್ನು ನೆಕ್ಸ್ಟ್ ಸ್ಟೆಪ್ಪು ಡಿಜಿಟಲ್ ವೀಣಾ ಅಂತ ಮಾಡಿದೆ. ಅದನ್ನು ಪೇಟೆಂಟು ಮಾಡಿ 2002 ಪೇಟೆಂಟು ಪಡೆದೆ. ಅದು